ನನಗೆ ಬಿಪಿ ಶುಗರ್ ಇಲ್ಲ, ಆರೋಗ್ಯ ಚೆನ್ನಾಗಿದೆ. ನನ್ನ ತಂಟೆಗೆ ಬಂದವರಿಗೆ ಬಿಪಿ ಶುಗರ್ ಬರುತ್ತೆ. ನನಗೆ ಬಿಪಿ ಶುಗರ್ ಇಲ್ಲ, ಆರೋಗ್ಯ ಚೆನ್ನಾಗಿದೆ. ನನ್ನ ತಂಟೆಗೆ ಬಂದವರಿಗೆ ಬಿಪಿ ಶುಗರ್ ಬರುತ್ತೆ. ಸಿದ್ದು ಹಾಗೂ ಬಿಎಸ್ವೈಗೆ ಪರೋಕ್ಷವಾಗಿ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಕರೆಯಲಾಗಿತ್ತು. ಬಿಜೆಪಿ ಕಚೇರಿಯಲ್ಲಿ ಬಿಎಸ್ವೈ ಮತ್ತು ಈಶ್ವರಪ್ಪ ಮಾತುಕತೆಯನ್ನು ನಡೆಸಿದ್ದಾರೆ. ಪದಾಧಿಕಾರಿಗಳ ಪರಿಷ್ಕರಣೆ ಕುರಿತ ಅಸಮಾಧಾನದ ಬಗ್ಗೆ ಮಾತುಕತೆ ನಡೆದಿದೆ. ಸುಮಾರು 50 ನಿಮಿಷಗಳ ಕಾಲ ನಾಯಕರು ಮಾತುಕತೆ ನಡೆಸಿದ್ದಾರೆ. 4 ಸಮಿತಿ ಸಭೆ ಕರೆಯುವಂತೆ ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ಮಾತುಕತೆ ಬಳಿಕ ವ್ಯಂಗ್ಯವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಶ್ವರಪ್ಪ. ನಮ್ಮದು ಆರೋಗ್ಯ ಹೈ ಕ್ಲಾಸ್ ಇದೆ. ದಿನ ಬೆಳಿಗ್ಗೆ ಶಟ್ಲ್ ಆಡ್ತೀನಿ. ನನಗೆ ಬಿ ಪಿ ಶುಗರ್ ಇಲ್ಲ. ನನ್ನ ಸುದ್ದಿ ಬಂದವರಿಗೆ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ. ನಿಮ್ಮಿಬ್ಬರಿಗೆ ನನ್ನ ಸುದ್ದಿ ಬರ್ತಾ ಇದ್ದೀರಿ ನೀವು, ನಿಮಗೆ ಬಿ ಪಿ ಶುಗರ್ ಬರುತ್ತೆ. ಫಸ್ಟ್ ಕ್ಲಾಸ್ ಇದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪಕ್ಷ, ನಂಬರ್ 1 ಪಾರ್ಟಿ. ಹಂಗಾಗಿ ಸ್ವಲ್ಪ ಅಲ್ಲೆಲ್ಲೋ ಹೋಗ್ತಾ ಇರೋಂಥ ಅಷ್ಟು ದೊಡ್ಡ ಪಾರ್ಟಿಗೆ, ಪಕ್ಷಕ್ಕೆ ಸಣ್ಣ ಪುಟ್ಟದೇನಾದ್ರು ಕೆಮ್ಮು, ನೆಗಡಿ, ಶೀತ ಬಂದರೆ ನೀವು ಕ್ಯಾನ್ಸರೇ ಬಂತು, ಅದು ಬಂತು, ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದ್ಕೊಂಡು ಪತ್ರಿಕೆ ಟಿ ವಿಲಿ ಹಾಕ್ತೀರಿ. ನಿಮ್ಮ ಖುಷಿ, ನಾನು ಯಾಕೆ ಬೇಡ ಅನ್ಲಿ? ಯಾರೂ ಕೂಡ ಪಕ್ಷ ಬಿಟ್ಟು ಹೋಗೋ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡಿ, 15ನೇ ತಾರೀಕು ಸಂಜೆಗೆ ಅಕಸ್ಮಾತ್ ಚಾಲು ಆಗಲಿಲ್ಲ ಅಂದರೆ ನನಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಲಿಲ್ಲ ಅಂದರೆ ಅಷ್ಟು ಪ್ರೆಸ್ ಮೀಟ್ ಮಾಡಿದಾರಲ್ಲ, ಒಬ್ಬರು ರಾಜೀನಾಮೆ ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ನಮ್ಮ ದಾರಿ ನಾವು ನೋಡ್ಕೋತೀವಿ ಅಂದ್ರೆ ಅರ್ಥ ಬಿ ಜೆ ಪಿ ಬಿಟ್ಟು ಹೋಗ್ತೀನಿ ಅಂತಲ್ಲ, ಇನ್ನಾದ ದಾರಿನಲ್ಲಿ ಸರಿ ಮಾಡ್ತೀವಿ ಏನಂತ ಭಾವನೆಯಿಂದ ಇಟ್ಕೊಂಡು ಮಾಡ್ತಾರೆ. ನಿಮ್ಗೇನು ಲೆಕ್ಕ? ನಿಮ್ಗೆ ಆಸೆ ಬಿ ಜೆ ಪಿ ಬಿಟ್ಟು ಅವ್ರು ಹೋದರೆ ದೊಡ್ಡ ಸುದ್ದಿ ಆಗುತ್ತೆ, ನಿರಾಸೆ ನಿಮ್ಗಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಸಭೆ ಮುಗಿಸ್ಕೊಂಡು ಬಂದಂತಹ ಈಶ್ವರಪ್ಪನವರು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನನ್ನ ತಂಟೆಗೆ ಯಾರಾದರೂ ಬಂದರೆ ಬಿ ಪಿ ಶುಗರ್ ಬರುತ್ತೆ, ಆಮೇಲೆ ಪಕ್ಷದ ಆರೋಗ್ಯ ಚೆನ್ನಾಗಿದೆ, ಆದರೆ ಕ್ಯಾನ್ಸರ್ ಬಂದಂಗೆ ಬಿಂಬಿಸ್ತಾ ಇದ್ದಾರೆ. ಏನಿದ್ರ ಮಾತಿನ ಒಳಾರ್ಥ ಏನು ರವೀಶ್? ಅರವಿಂದ್, ಈಶ್ವರಪ್ಪನವರು ಈ ಒಂದು ಪ್ರಸ್ತುತ ಒಂದು ಬಿಜೆಪಿಯಲ್ಲಿ ನಡೆದಿರ್ತಕ್ಕಂಥ ಬದಲಾವಣೆಯನ್ನ, ಇದು ಬೆಳವಣಿಗೆಗಳನ್ನ ಉಲ್ಲೇಖಿಸಿ ಈ ಮಾತುಗಳನ್ನ ಕೂಡ ಹೇಳಿದ್ದಾರೆ ಅಂತ ಕೂಡ ಅರ್ಥೈಸ್ಕೋಬಹುದು. ಯಾಕೆಂದ್ರೆ ಈಗಾಗಲೇ ಪಕ್ಷದಲ್ಲಿ ಕೂಡ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಕೂಡ ಈಗಾಗಲೇ ಸಾಬೀತಾಗಿದೆ. ಮತ್ತೆ ಅತೃಪ್ತರು ಕೂಡ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು BS ಯಡಿಯೂರಪ್ಪನವ್ರನ್ನು ಕೂಡ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದಂತ ಈಶ್ವರಪ್ಪನವರು ಈ ಒಂದು ಪಕ್ಷದ ಒಂದು ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಅತೃಪ್ತರು ಏನಿದ್ರು, ಈ ಒಂದು ಅತೃಪ್ತರ ಬಗ್ಗೆ ಕೂಡ ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ವಿರೋಧಿಗಳಿಗೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಈಶ್ವರಪ್ಪನವರು ಈ ಒಂದು ಹೇಳಿಕೆಯನ್ನ ಕೊಟ್ರ ಅನ್ನೋದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಯಾಕೆಂದ್ರೆ ನನಗೆ ಬಿ ಪಿ ಶುಗರ್ ಏನು ಇಲ್ಲ, ಆದ್ರೆ ನನ್ನ ತಂಟೆಗೆ ಬಂದವರಿಗೆ ಬಿ ಪಿ ಶುಗರ್ ಬರುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರೋದ್ರಿಂದ ಎಲ್ಲೋ ಒಂದ್ ಕಡೆ ವಿರೋಧಿಗಳಿಗೆ ಈಶ್ವರಪ್ಪನವರು ಟಾಂಗ್ ಕೊಡೋದಕ್ಕೆ ಈ ತಂತ್ರವನ್ನು ಕೂಡ ಬಳಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದ್ ಕಡೆ ಈಗಾಗಲೇ ಯಡಿಯೂರಪ್ಪನವ್ರ ಜೊತೆ ಮಾತುಕತೆಯ ಸಂದರ್ಭದಲ್ಲಿ 15ನೇ ತಾರೀಕು ಮಾರ್ಚ್ 15ರೊಳಗೆ ಎಲ್ಲಾ ಸಮಸ್ಯೆ ಕೂಡ ಬಗೆಹರಿಸಬೇಕು ಅಂತ ಕೂಡ ಈಶ್ವರಪ್ಪನವರು ಮನವಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈಶ್ವರಪ್ಪನವರ ಒಂದು ಮನವಿಗೆ ಯಡಿಯೂರಪ್ಪನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಮತ್ತೆ 15ರೊಳಗಡೆ ಸಮಸ್ಯೆಯನ್ನ ಬಗೆಹರಿಸ್ತಾರ ಅಥವಾ 15ರ ನಂತರ ಆ ಒಂದು ನೆಗಡಿ ಕೆಮ್ಮು ಏನಿದೆ ಅದು ಉಲ್ಬಣಗೊಂಡು ಏನಾದ್ರೂ ಮತ್ತೆ ಮಾರಕ ಕಾಯಿಲೆಗೆ ತಿರುಗುತ್ತಾ ಪಕ್ಷದಲ್ಲಿ ಏನನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಅರವಿಂದ್. ಆದ್ರೆ ಪದಾಧಿಕಾರಿಗಳ ಪಟ್ಟಿಯನ್ನ ಬದಲಾಯಿಸೋದಕ್ಕೆ, ಪುನರ್ ಪರಿಶೀಲಿಸೋದಕ್ಕೆ ಯಡಿಯೂರಪ್ಪನವರು ಒಪ್ಕೊಂಡಿದಾರ? ಅರವಿಂದ್, ಈಗಾಗಲೇ ಅಮಿತ್ ಶಾ ಅವರ ಒಂದು ಸಭೆಯಲ್ಲಿ ಅಮಿತ್ ಶಾ ಅವರು ಸೂಚನೆಯನ್ನು ಕೊಟ್ಟಿದ್ರು. 4 ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಅಂದ್ರೆ ಎಲ್ಲೆಲ್ಲಿ ಪದಾಧಿಕಾರಿಗಳಿಗೆ ಅಸಮಾಧಾನ ಆಗಿದೆ ಅದನ್ನ ಪರಿಶೀಲನೆ ನಡೆಸೋದಕ್ಕೆ 4 ಸಮಿತಿಯನ್ನು ಕೂಡ ನೇಮಿಸಿದ್ರು. ಮುರಳೀಧರ್ ರಾವ್, ಅರುಣ್ ಕುಮಾರ್, ಮತ್ತೆ ಯಡಿಯೂರಪ್ಪ, ಮತ್ತೆ ಒಂದು ಸಂತೋಷ್, ಇವರ ಒಂದು ಇದರಲ್ಲಿ 4 ಜನರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಆ ಒಂದು ಸಮಿತಿಗೆ ಈ ಒಂದು ಪರಿಷ್ಕರಣೆ ಜವಾಬ್ದಾರಿಯನ್ನು ಕೂಡ ವಹಿಸಿದ್ರು. ಹಾಗಾಗಿ ಆ ಒಂದು ಸಭೆಯನ್ನ ಇನ್ನೂ ಕೂಡ ಕರೆದಿಲ್ಲ ಅನ್ನೋದೇ ಒಂದು ಅತೃಪ್ತರ ಒಂದು ಈಗ ಅಸಮಾಧಾನ ಆಗಿದೆ. ಈ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಅಲ್ಲಿ ಒಪ್ಕೊ ಬಂದಿದ್ದಾರೆ ಅಮಿತ್ ಶಾ ಅವರ ಎದುರು, ಆದ್ರೆ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋದು ಕೂಡ ಅವರ ಆರೋಪ ಆಗಿದೆ. ಹಾಗಾಗಿ ನೋಡ್ಬೇಕು ಯಡಿಯೂರಪ್ಪನವರು
ಏನ್ ಮಾಡ್ತಾರೆ ಆ ಒಂದು ಅಮಿತ್ ಶಾ ಅವರ ಸೂಚನೆಯನ್ನು ಬೆಲೆ ಕೊಟ್ಟು ಮತ್ತೆ ಸಭೆಯನ್ನ ಕರೆದೇನ ಸರಿಪಡಿಸ್ತಾರಾ ಅಥವಾ ಅವರು ಕೂಡ ಈ ಒಂದು ಆಟವನ್ನು ಮುಂದುವರಿಸ್ತಾರ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು, ಮತ್ತೊಮ್ಮೆ ಸಡ್ಡು ಹೊಡೆದ್ರು. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ ಸಿನಿಮಾ ಥಿಯೇಟರ್ ಮುಂದೆ ನಿಂತು.